ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡೋದ್ರಿಂದ ಎಷ್ಟು ಜನಕ್ಕೆ ದೇಶದ್ರೋಹಿ ಆಗ್ತೀನಿ ಅಥವಾ ಧರ್ಮ ವಿರೋಧಿ ಆಗ್ತೀನಿ ಅನ್ನೋದು ಗೊತ್ತಿಲ್ಲ. ನಮ್ಮ ಭಾರತವನ್ನ ನಾವು ಶಾಂತಿ ಹಾಗೆ ಸಮನ್ವಯತೆಯನ್ನ ಕಾಪಾಡ್ಕೊಂಡ್ ಬಂದಿರುವಂತಹ ದೇಶ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಸರ್ವ ಜನಾಂಗಕ್ಕೂ ಕೂಡ ಬದುಕೋದಕ್ಕೆ ಅವಕಾಶ ಕೊಟ್ಟಿರುವಂತಹ ದೇಶ ಅಂತೀವಿ. ಆದ್ರೆ ಪ್ರಸ್ತುತ ದಿನದಲ್ಲಿ ಎಲ್ಲವೂ ಕೂಡ ನಾಶ ಆಗ್ತಾ ಹೋಗ್ತಾ ಇದೆ. ಬರೀ ಹಿಂದೂ ಧರ್ಮದ ಹೆಸರಲ್ಲಿ ಹಿಂದೂ ಧರ್ಮಕ್ಕೆ ಕಳಂಕ ತರುವಂತಹ ಕೆಲಸವನ್ನ ಸೋ ಕಾಲ್ಡ್ ಹಿಂದೂಗಳು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲೆಡೆ ಖುಷಿಯಾಗಿ ಕ್ರಿಸ್ಮಸ್ನ ಆಚರಣೆ ಮಾಡುವಂತಹ ಕಡೆಗಳಲ್ಲಿ, ನಮ್ಮ ದೇಶದ ಸುಮಾರು ಕಡೆ ಹಲವಾರು ರಾಜ್ಯಗಳಲ್ಲಿ ಅದಕ್ಕೆ ಅವರ ಆಚರಣೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿರುವಂತಹ ಚರ್ಚ್ ಆಪೋಸಿಟ್ ಅಲ್ಲಿ ಕುತ್ಕೊಂಡು ಬಜರಂಗ ದಳದವರು ಹನುಮಾನ್ ಚಾಲೀಸ್ನ ಪಠಣ ಮಾಡ್ತಾರೆ. ಛತ್ತೀಸ್ಗಢದ ಒಂದು ಮಾಲ್ ನಲ್ಲಿ ಏನ್ ಕ್ರಿಸ್ಮಸ್ ಪ್ರಯುಕ್ತವಾಗಿ ಮಾಲ್ ನಲ್ಲಿ ಡೆಕೋರೇಟ್ ಮಾಡಿರ್ತಾರೆ ಅದನ್ನ ಸಂಪೂರ್ಣವಾಗಿ ಧ್ವಂಸ ಮಾಡ್ತಾರೆ. ಒಡಿಸ್ಸಾದಲ್ಲಿ ಒಂದು ಹುಡುಗನ ಮೇಲೆ ಸಾಂತಾ ಕ್ಲಾಸ್ ಹ್ಯಾಟ್ ನ ಸೇಲ್ ಮಾಡ್ತಾ ಇದ್ರೆ ಆ ಹುಡುಗಂಗೆ ಹರಾಜ್ ಮಾಡ್ತಾರೆ. ಅಸ್ಸಾಂನಲ್ಲಿ ಮಾಡಿರುವಂತಹ ಡೆಕೋರೇಷನ್ ಅಷ್ಟೂ ಹಾಳು ಮಾಡ್ತಾರೆ. ಆದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಯವರೇ ದೆಹಲಿಯಲ್ಲಿರುವಂತಹ ಒಂದು ಕ್ಯಾಥೆಡ್ರಲ್ ಚರ್ಚ್ ಅಲ್ಲಿ ಸಂಪೂರ್ಣ ಕ್ರಿಸ್ಮಸ್ ಹಬ್ಬನ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ಅವರನ್ನ ಫಾಲೋ ಮಾಡುವಂತವ್ರು ಹಿಂದೂ 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 ಅಂತ ಹೇಳ್ಕೊಂಡಿರೋ ಸೋ ಕಾಲ್ಡ್ ಹಿಂದೂಗಳು ಈ ಶಾಂತಿಯನ್ನ ಕೆಡಿಸುವಂತಹ ಕೆಲಸ ಮಾಡ್ತಿದ್ದಾರೆ. ನಮ್ಮ ಭಾರತದ ಹೆಸರನ್ನ ಎಲ್ಲಿಗೆ ಕೊಂಡೊಯ್ಬೇಕು ಅಂತ ಯೋಚನೆ ಮಾಡಿದಾರೋ ಗೊತ್ತಿಲ್ಲ ಅವರು. ಈ ರೀತಿ ಇನ್ನೊಬ್ಬರ ಆಚರಣೆಗೆ ಧಕ್ಕೆ ತರುವಂತಹ, ಆದ್ರೆ ಇನ್ನೊಬ್ಬರ ಒಂದು ಶಾಂತಿಯನ್ನ ಕದಡುವಂತಹ ಕೆಲಸ ಮಾಡೋದು ಹಿಂದೂ ಧರ್ಮನ. ಇದೇನಾ ನಮ್ಮ ಧರ್ಮದಲ್ಲಿ ಹೇಳ್ಕೊಟ್ಟಿರೋದು? ಇನ್ನೊಬ್ಬರನ್ನ ಕೊಲೆ ಮಾಡ್ರಿ, ಇನ್ನೊಬ್ಬರ ಆಚರಣೆಗೆ ಧಕ್ಕೆ ತನ್ನಿ, ಇನ್ನೊಬ್ಬರನ್ನ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡಬೇಡಿ ಅನ್ನೋದು ಇದು ನಮ್ಮ ಧರ್ಮನ. ಇದನ್ನೆಲ್ಲ ಇವತ್ತು ನಾವು ನೋಡ್ಕೊಂಡು ಬದುಕಬೇಕಾಗಿದೆ. ಇದಕ್ಕೆಲ್ಲ ಇನ್ನು ಯಾವಾಗ ಕೊನೆ ಅನ್ನೋದೇ ಇಲ್ಲ ಅನ್ಸುತ್ತೆ. ಇವಾಗ ಧರ್ಮ 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 ಅಂತ ಡಿವೈಡ್ ಮಾಡ್ತಾ ಇರೋರು, ಇನ್ ಕೇಸ್ ಕ್ರಿಶ್ಚಿಯನ್ ಧರ್ಮನೂ ಇರ್ಲಿಲ್ಲ, ಇಲ್ಲಿ ಮುಸ್ಲಿಂ ಧರ್ಮನೂ ಇರ್ಲಿಲ್ಲ, ಅವಾಗ ಏನ್ ಮಾಡ್ತಾ ಇದ್ರು? ಅವಾಗ ಜಾತಿನ ಹೊಡಿತಾ ಇದ್ರು ಅಲ್ವಾ? ಈಗ ಧರ್ಮ ಅನ್ನೋದು ಇಟ್ಕೊಂಡು ಆಟ ಆಡ್ತಿದ್ದಾರೆ, ಅವಾಗ ಜಾತಿ ಅನ್ನೋದು ಇಟ್ಕೊಂಡು ಆಟ ಆಡ್ತಾ ಇದ್ರು. ಹೆಂಗೆ ಹೋಗಿ ಬಂದ್ರು ನಮ್ಮ ಭಾರತೀಯರಲ್ಲಿ ಶಾಂತಿ ಅನ್ನೋದು ಸಂಪೂರ್ಣವಾಗಿ ಕದಡು ಹೋಗ್ತಾ ಇದೆ. ಇವಾಗಿನ ವ್ಯವಸ್ಥೆಗಳನ್ನ ನೆನ್ಸ್ಕೊಳಕ್ಕೆ ನಮ್ಗೇನೆ ಭಯ ಆಗತ್ತೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಭಾರತದ ಭದ್ರತೆ ಅನ್ನೋದು? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಭಾರತೀಯ ಮೂಲ ಸತ್ವ ಅನ್ನೋದು? ಎಲ್ಲಿಗೆ ಹೋಗ್ತಾ ಇದೆ? ಬರೀ ಧರ್ಮದ ಹೆಸರದಲ್ಲಿ ಇಷ್ಟು ದಿನ ಮುಸ್ಲಿಂ 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 ಆಯ್ತು, ಇವಾಗ ಕ್ರಿಶ್ಚಿಯನ್ಸ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದೀರಿ. ಎಲ್ರಿಗೂ ಬದುಕಕ್ಕೆ ಅವಕಾಶ ಇದೆ, ಅವಕಾಶ ಮಾಡ್ಕೊಡಿ. ಎಲ್ರೂ ನಿಲ್ಸಿದ್ದಾರೆ, ಇಲ್ಲಿ ನಿಲ್ಸಾಗಿದೆ ಅವರು. ಈಗ ಹೋಗಿ ನೀವು ಅವರಿಗೆ ತೊಂದರೆ ಕೊಡುವಂತಹ ಅವಶ್ಯಕತೆ ಏನಿದೆ? ನೀವು ಇಲ್ಲಿ ತೊಂದರೆ ಕೊಡೋದು, ನಮ್ಮ ಹಿಂದೂಗಳು ಬೇರೆ ರಾಷ್ಟ್ರದಲ್ಲೂ ಬದುಕ್ತಾ ಇದ್ದಾರೆ, ಅದನ್ನ ಮರೆಯಂಗಿಲ್ಲ. ಅಲ್ಲಿ ಪ್ರತಿಯೊಬ್ಬ ನಮ್ಮ ದೇಶದಲ್ಲಷ್ಟೇ ಬೇರೆಯವರಿಲ್ಲ, ಬೇರೆ ದೇಶದಲ್ಲಿ ನಮ್ಮವ್ರು ಇದ್ದಾರೆ. ಅವರಿಗೆ ತೊಂದರೆ ಮಾಡಿದಾಗ, ಅವರಿಗೆ ಬೇರೆ ದೇಶದವ್ರು ತೊಂದರೆ ಮಾಡಿದಾಗ ಅವಾಗ ಅಯ್ಯೋ ನಮ್ಮ ಹಿಂದೂಗಳನ್ನ ಇವತ್ತು ಕೊಲ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಳಕ್ಕೂ ಮುಂಚೆ ನಾವು ಇನ್ನೊಬ್ರನ್ನ ಹಂಗೆ ನೋಡ್ಕೋಬೇಕು. ಅವಾಗ ಅವರು ನಮ್ಮನ್ನ ಹಂಗೆ ನೋಡ್ಕೋತಾರೆ. ಇವತ್ತು ನೀವ್ ಏನು ಬೀಜವನ್ನ ಬಿತ್ತುತ್ತಿದ್ದೀರಾ, ವಿಷ ಬೀಜವನ್ನ ಬಿತ್ತುತ್ತಿದ್ದೀರಾ, ಅದೇ ನಮ್ಮವರಿಗೆ ಇನ್ನೊಂದು ದೇಶದಲ್ಲಿ ಆಗ್ತಿರುವಂತಹ ತೊಂದರೆ. ಇದೆಲ್ಲ ಪ್ರತಿಯೊಂದು ಇವಾಗ ಮಾಡುವಂತಹ ತಪ್ಪುಗಳೆಲ್ಲ ಮುಂದೆ ನಮ್ಮ ದೇಶಕ್ಕೆ ಅದು ಹೊರಟ ಬೀಳೋದು. ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ? ಶಾಂತಿಯನ್ನ ಕಾಪಾಡಿ. ನೀವು ಹೋಗಿ ಅವರ ಆಚರಣೆಗಳಿಗೆ ಧಕ್ಕೆ ತರುವಂತಹ ಅವಶ್ಯಕತೆ ಏನಿತ್ರಿ? ಪ್ರತಿಯೊಬ್ಬರಿಗೂ ಬದುಕೋದಕ್ಕೆ ಅವಕಾಶ ಕೊಟ್ಟಿದೆ ನಮ್ಮ ಭಾರತ, ಅದಕ್ಕೆ ಅವಕಾಶ ಮಾಡ್ಕೊಡಿ. ನೀವ್ಯಾರು ಇನ್ನೊಬ್ರು ಶಾಂತಿಯನ್ನ, ಇನ್ನೊಬ್ರು ಆಚರಣೆಗೆ ಧಕ್ಕೆ ತರಕ್ಕೆ ನೀವ್ಯಾರು? ನಾವ್ ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ, ಯಾವ ಕಡೆ ನಮ್ ಸಮಾಜ ತಿರುಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಧರ್ಮ 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 ಧರ್ಮದ ಹೆಸರಲ್ಲಿ ಅಧರ್ಮವನ್ನ ಕಾಯ್ತಾ ಇದ್ದೀರಾ.